ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭವಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂಭಜೆ. ಶ್ರೀ ಮೊದಲ್ಕಲ್ ಶೇಷದಾಸರ ಸುಳಾದಿಗಳ ಅರ್ಥಚಿಂತನೆಯನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ನಾವು ಕರ್ಮದ ಬಗ್ಗೆ, ಪ್ರಾರಬ್ಧ ಕರ್ಮಗಳ ಬಗ್ಗೆ ಒಂದು ವಿಶೇಷವಾದ ಸುಳಾದಿಯನ್ನು ದಾಸರಾಯರು ನಮಗೆ ರಚಿಸಿ ಕೊಟ್ಟಿರುತ್ತಾರೆ. ಅದರಲ್ಲಿ ನಾವು ಮೊಟ್ಟ ತಾಳವನ್ನು ನೋಡಿದ್ದೀವಿ. ಇವತ್ತು ತ್ರಿವಿಡಿ ತಾಳವನ್ನು ನೋಡೋಣ ಅಂತ ಹೇಳ್ತಾ, ಅನುಭವ ಪೇಳುವೇನು ಆದರದಲ್ಲಿ ಕೇಳು, ಘನವಾದ ಪ್ರಾರಬ್ಧ ಮನಿಯ ಮಾಡಿ, ಸುಮನಸರ ಶಾಪವೆಂಬ ಸೂಚಕದಿಂದಲ್ಲಿ ಘನವಾದ ಸ್ಥಾನದಿಂದ ಕಡೆಗೆ ಮಾಡಿ, ಮನುಜಲೋಕದಲ್ಲಿ ಪುಟ್ಟಿಸಿ ಘೋರವಾದ ಬಿನುಗು ಸಂಸಾರವೆಂಬ ಪಾಶದಲ್ಲಿ, ತನು ಬಂಧಿಸಿ ಸತತ ಕಾಮ ಕ್ರೋಧವೆಂಬೋ ಗಹನ ಮಾಡುವಿನೊಳಗೆ ನೂಕಿದಯ್ಯ, ಜ್ಞಾನಾಚ್ಛಾದನ ಮಾಡಿ ಪರಿಪರಿ ದುಃಖದಿಂದ ಅನುದೀನ ಬಳಲಿಸಿದಿ ಅನ್ಯಾಯದಿ, ಅನುದೀನ ಮಹಾವ್ಯಾಪ್ತ ಗುರು ವಿಜಯ ವಿಠಲ ನಿನ್ನ ಅನುಗ್ರಹ ತಪ್ಪುವುದೇ ಆಪದವೋ. ನೋಡಿ, ತ್ರಿವಿಡಿ ತಾಳದಲ್ಲಿ ನಮಗೆ ಬಹಳ ವಿಷಯಗಳು, ಪ್ರಾರಬ್ಧ ಕರ್ಮ ಅನ್ನೋದು ಅನುಭವಿಸಿ ಕಳ್ಕೋಬೇಕು ಅನ್ನೋದು ಶಾಸ್ತ್ರದ ಮಾತು ನಾವು ನೋಡಿದ್ವಿ. ಬ್ರಹ್ಮಾದಿ ದೇವತೆಯಿಂದ ಹಿಡಿದು ರುದ್ರರವರೆಗೆ, ಅಂದರೆ ಅಶ್ವತ್ಥಾಮನ ಒಂದು ಮಹಾಭಾರತದ ಒಂದು ಪುರಾಣಕ್ಕೆ ಅನುಗುಣವಾಗಿ ರುದ್ರಾಂಶ ಸಂಭೂತನಾದ ಅಶ್ವತ್ಥಾಮರು ಅನುಭವಿಸಿದಂಥ, ಅವರು ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿರಂಜೀವಿ, ಸಪ್ತ ಚಿರಂಜೀವಿಗಳಲ್ಲಿ ಅವರು ಕೂಡ ಒಬ್ಬರು. ಆದರೂ ಕೂಡ ಇಂದಿಗೂ ಅವರು ನಾರುವ ಶಿಖದಿಂದ, ಶಿಖೆ ಅಂದರೆ ಜಟೆ ಅಥವಾ ನಮ್ಮ ಜುಟ್ಟು ಅಂತ ಕರಿತೀವಲ್ಲ, ಅದನ್ನು ಇಟ್ಕೊಂಡೇ ಅಲ್ಲಿ ಒಂದು ದುರ್ಗಂಧ ನಾರ್ತಾ ಇರುವಂತಹ ಒಂದು ನೋವನ್ನು ಸಹಿಸ್ತಾನೆ, ಶಿರರತ್ನ ತೆಗೆದದಕ್ಕೆ ಆ ನೋವನ್ನು ಸಹಿಸ್ತಾನೆ ತಿರುಗಾಡ್ತಾ ಕಾಡು ಮೇಡುಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನೋಡಿ, ಎಂತಹ ಅವರು ಏನಂತಾರೆ, ಚಿರಂಜೀವಿ ಆಗಿದ್ದೇವೆ ಅನ್ನೋದೊಂದು ಸುಖವೋ ಅಥವಾ ಈ ರೀತಿ ಅನುಭವಿಸುವಂಥ ಪ್ರಾರಬ್ಧ ದುಃಖವೋ ಗೊತ್ತಿಲ್ಲ. ಆದರೂ ಕೂಡ ಯದ್ಯಪಿ ನಾವು ದೇವತೆಗಳನ್ನು ನಮ್ಮ ದುಃಖದಂತೆ ಅವರನ್ನು ಪರಿಗಣನೆ ಮಾಡಲಿಕ್ಕೆ ಇಲ್ಲ. ಯಾಕಂತಂದರೆ ಅವರ ದುಃಖ, ಅವರು ಅನುಭವಿಸುವ ಪ್ರಾರಬ್ಧ ಅನ್ನೋದು ಎಷ್ಟು ವಿಚಿತ್ರ ಇರ್ತದೆ ಅಂತಂದರೆ, ಅವರು ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಅಂತ ಮಾಡ್ತಾ ಇರ್ತಾರೆ. ಯಾವುದೇ ಕರ್ಮ ಇರಲಿ ಅವ್ರಿಗೆ ಅದು ದುಃಖ ಅಂತ ಅನಿಸೋದಿಲ್ಲ, ಆದರೆ ನಮಗೆ ಅದು ದುಃಖ ಅಂತ ಅನಿಸ್ತದೆ. ಇವಾಗ ಉದಾಹರಣೆ ನೋಡೋದಾದರೆ ಮನುಷ್ಯರು ಕೂಡ ಹಾಗೇ. ಈಗ ನಾವು ಹರಿದಿನ ಅಂದರೆ ಉದಾಹರಣೆ ಏಕಾದಶಿ ದಿನ ನಾವು ಉಪವಾಸ ಮಾಡ್ತೀವಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಏಕಾದಶಿ ದಿನ ಉಪವಾಸ ಮಾಡ್ತೀವಿ. ಉಪವಾಸ ಅಂದರೆ ಕೆಲವರು ಏನಂತಾರೆ, ನಿರಾಹಾರ ಅಂದರೆ ನೀರು ಆಹಾರ, ಯಾವ ಫಲಾಹಾರವನ್ನು ಸ್ವೀಕಾರ ಮಾಡದೆ ಸಂಪೂರ್ಣ ಉಪವಾಸ, ಭಗವಂತನ ಅನುಗ್ರಹಕ್ಕಾಗಿ ಹರಿದಿನ ಅಂತಲೇ, ಹರಿಗಾಗಿ, ಹರಿಯ ಪ್ರೀತಿಗಾಗಿ ಏಕಾದಶಿಯನ್ನು ಉಪವಾಸವನ್ನು ಮಾಡೋರು ಅನೇಕ ಜನ ಇದ್ದಾರೆ, ಸಾಧಕರು. ಅವರಿಗೆ ಆ ಉಪವಾಸ ಇದ್ದಿನೆಲ್ಲ ಅನ್ನೋ ನೋವು ಅಥವಾ ದುಃಖ ಯಾವುದಾದ್ರೂ ಇರ್ತದ? ಖಂಡಿತ ಇರೋದಿಲ್ಲ. ಅಲ್ಲಿ ಹರಿಯ ಒಂದು ಸ್ಮರಣೆ ಇರ್ತದೆ. ಆಮೇಲೆ ಹರಿಯ ಪ್ರೀತಿ ಪಡೀಬೇಕು, 11 ಇಂದ್ರಿಯಗಳಿಂದ ಮಾಡಿದ ಪಾಪವನ್ನು ಕಳ್ಕೋಬೇಕು ಅನ್ನುವ ಒಂದು ಸಂಕಲ್ಪ, ದೃಢವಾದ ಸಂಕಲ್ಪ ಏನಿರ್ತದಲ್ಲ, ಆ ಸಂಕಲ್ಪ ಅವರಿಗೆ ಆ ಶಕ್ತಿ ಕೊಡ್ತದೆ, ಉಪವಾಸ ಮಾಡಲಿಕ್ಕೆ ಶಕ್ತಿ ಕೊಡ್ತದೆ. ಹಾಗೂ ಉಪವಾಸ ಇದ್ದೀನಿ ಅನ್ನೋ ದುಃಖ ಕೂಡ ಅವರಿಗೆ ಕೊಡೋದಿಲ್ಲ. ಆ ರೀತಿ ಭಗವಂತ ಅವರಿಂದ ನಿಂತು ಆ ಸತ್ಕರ್ಮವನ್ನು ಮಾಡಿಸಿರ್ತಾನೆ. ಅದೇ ಬೇರೆ ದಿನದಲ್ಲಿ ಎಂದಾದರೂ ಅವರು ಉಪವಾಸ ಇದ್ದರೆ, ಅಥವಾ ಅವರೇ ಆಗಲಿ ಅಥವಾ ಬೇರೆ ಯಾರೇ ಆದರೂ ಉಪವಾಸ ಇದ್ದರು ಅಂತಂದರೆ ಸಂಕಟ ಪಡ್ತಾರೆ, ಉಪವಾಸ ಇದ್ದೀನಿ ನಾನು ಅಂತ. ಅದಕ್ಕಂತೆಯೇ ದೇವತೆಗಳಿಗಾಗಿ ಅಥವಾ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಅನ್ನುವ ಒಂದು ಮಹತ್ವದ ಸಂಕಲ್ಪ ಮಾಡಿದರೆ ಅರ್ಧ ಮಾಡಿದಂತೆ ಅಂತ ಪುಣ್ಯ ಅಂತ ಕೂಡ ಹೇಳ್ತಾರೆ. ಅಂತಹ ಒಂದು ಸಂಕಲ್ಪ ನಿಮಿತ್ತ ಅವರು ಭಗವಂತನ ಸೇವೆಗಾಗಿ ಅವರ ಕಾಮಾನುಕೂಲ ಕಾಮಿಗಳಂದರೆ ಭಗವಂತ ಏನು ಇಚ್ಛೆ ಪಡ್ತಾನೋ ಆ ಇಚ್ಛೆಗೆ ಅನುಗುಣವಾಗಿ ಅವರ ಇಚ್ಛೆ ಇರ್ತದೆ. ಆ ದೃಷ್ಟಿಯಿಂದ ಅವರು ಯಾವುದೇ ಒಂದು ನೋವು ಅಂತಂದರೆ ನಮ್ಮಂತೆ ನಾವು ಪರಿಗಣನೆ ಮಾಡಲಿಕ್ಕೆ ಹೋಗಬಾರ್ದು. ಅವರ ಒಂದು ಜ್ಞಾನ ಅಥವಾ ಕರ್ಮ, ಅವರ ಪ್ರಾರಬ್ಧ, ಅವರ ಪ್ರಾರಬ್ಧಗಳ ಒಂದು ಮಟ್ಟ ನಮಗೆ ಅವರಿಗೆ ಬಹಳ ಭಿನ್ನವಾಗಿದ್ದು, ಆ ದೃಷ್ಟಿಯಿಂದ ನಾವು ಅವರನ್ನು ನಮ್ಮಂತೆ ಸೂಚನೆ ಮಾಡಬಾರ್ದು. ಆದರೂ ಕೂಡ ಇಲ್ಲಿ ಒಂದು ವಿಚಿತ್ರವಾದ ಮಾತು ಹೇಳ್ತಾ ಇದ್ದಾರೆ ದಾಸರಾಯರು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವರು
ತಾವೇ ಇಂದ್ರಾಂಶ ಅನ್ನೋದು ಕೂಡ ನಮಗೆ ಇಲ್ಲಿ ಎಷ್ಟೋ ಸುಳಾದಿಗಳಲ್ಲಿ ಅವರು ತಾವು ಅದನ್ನು ತಮಗೆ ಇದುವರೆಗೂ ತಮ್ಮ ಒಂದು ಪೂರ್ವಜನ್ಮದ ಸ್ವರೂಪವನ್ನು ಯಾರೂ ಹೇಳಿಲ್ಲ. ಅದರ ಗುರು ಶೇಷದಾಸರು ಕೂಡ ಮಾತ್ರ ತಮ್ಮ ಒಂದು ಅನೇಕ ಸುಳಾದಿಗಳಲ್ಲಿ ಉಗಾಭೋಗಗಳಲ್ಲಿ ಅದನ್ನು ನಮಗೆ ಎತ್ತಿ ತೋರಿಸ್ತಾರೆ. ಅನುಭವವನ್ನು ಪೇಳುವೆನು ಆದರದಲ್ಲಿ ಕೇಳು ಘನವಾದ ಪ್ರಾರಬ್ಧ ಮನಿಯ ಮಾಡಿ ಸುಮನಸರ ಶಾಪವೆಂಬ ಸೂಚಕದಿಂದಲೇ ಘನವಾದ ಸ್ಥಾನದಿಂದ ಕಡೆಗೆ ಮಾಡಿ. ಅಂದರೆ ತಮ್ಮ ಅನುಭವಕ್ಕೆ ಬಂದ ಒಂದು ವಿಷಯವನ್ನು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ದಾಸರಾರು. ಏನಂತಂದರೆ ಆದರದಲ್ಲಿ ಕೇಳಿ ನಮಗೆ ಘನವಾದ ಪ್ರಾರಬ್ಧ ಮನಿಯ ಮಾಡಿ. ಅಂದರೆ ಅವರ ಪ್ರಾರಬ್ಧ ಅವರಿಗೆ ಮನುಷ್ಯ ಜನ್ಮ ಬರುವುದೇ ಅಂತಂದರೆ ನಾನು ಮೊದಲೇ ಹೇಳಿದ್ದೆ ಒಂದು ಸಾರಿ, ಅವರಿಗೆ ಒಂದು ನಾಯಿ ಜನ್ಮಕ್ಕಿಂತ ಕಡೆ ಅಂತೆ ಮನುಷ್ಯರಾಗಿ ಹುಟ್ಟೋದು ದೇವತೆಗಳು. ಯಾಕಂತಂದರೆ ದೇವತೆಗಳಾಗಿದ್ದಾಗ ಅವರು ಅನುಭವಿಸುವಂತಹ ಸುಖವಾಗಲಿ, ಭಗವಂತನ ಒಂದು ಅನುಗ್ರಹ ಆಗಲಿ, ಜ್ಞಾನ ಆಗಲಿ, ಅದು ಕಿಂಚಿತ್ತು ಮನುಷ್ಯನ್ನದಿಂದ ಸ್ವಲ್ಪ ತಿರೋಹಿತ ಆಗಿರ್ತದೆ ಹೊರತಾಗಿ ಯದ್ಯಪಿ ಅವರಿಗೆ ಸಂಪೂರ್ಣ ತಿರೋಹಿತ ಆಗಿರೋದಿಲ್ಲ. ಅದು ಭಗವಂತನ ಕರುಣೆ ಇದ್ದೇ ಇರ್ತದೆ. ಆದರೂ ಕೂಡ ಅವ್ರಿಗೆ ಆ ಜನ್ಮ ಬಂತು ಅಂದರೆ ಒಂದು ನಾಯಿ ಜನ್ಮ ಬಂದಷ್ಟು ಕೀಳು ಅಂತ ಅವರು ಅದೊಂದು ಪರಿಗಣನೆ ಮಾಡ್ತಾರೆ. ಯಾಕೆಂದರೆ ಭಗವಂತನ ವಿಸ್ಮರಣೆ ಪಾಪ ಅನ್ನೋ ದೃಷ್ಟಿ ಅವರಿಗೆ ಉಂಟು. ಸುಮನಸರ ಶಾಪವೆಂಬ ಸೂಚಕದಿಂದಲೇ, ಅಂದರೆ ಸುಮನಸರು ಅಂತಂದರೆ ದೇವತೆಗಳ ಶಾಪ. ಸುಮನಸರು ದೇವತೆಗಳು ಇಂದ್ರನಿಗಿಂತ ಏನಂತಾರೆ ತಾರತಮ್ಯದಲ್ಲಿ ದೊಡ್ಡವರಾದವರು ಅಥವಾ ತಾರತಮ್ಯದಲ್ಲಿ ಚಿಕ್ಕವರಾದರೂ ಕೂಡ ಅವರ ಕೂಡ ಶಾಪವನ್ನು ಕೂಡ ಇವರು ತಗೊಂಡ್ರು ಅಂತ ಹೇಳ್ತಾರೆ. ಯಾಕಂದರೆ ಭೀಷ್ಮರಿಗೆ ಶರಶೆಯ ಮೇಲೆ ಮಲಗಿಸಿದಾಗ ಭೀಷ್ಮರ ಒಂದು ಅವಗುಣಕ್ಕೆ ಅವರು ಪಾತ್ರರಾದರು. ಅಶ್ವತ್ಥಾಮರ ಒಂದು ಅವರಿಗೆ ಹಿಂಸೆ ಪಡಿಸಿದಾಗ ಅದರ ಪಾಪಕ್ಕೂ ಇವರು ಗುರಿಯಾದರು ಅಂತ ಹೇಳ್ತಾರೆ. ಈ ರೀತಿ ರುದ್ರ ವಸುಗಳು, ಏಕಾದಶ ರುದ್ರ, ಆದಿತ್ಯರು ಯಾರ್ಯಾರಿಗೆ ಏನೇನೋ ಅವರು ಸುಮನಸ್ಸರು ಅಂದರೆ ದೇವತೆಗಳಿಗೆ ನಾನು ಯಾವ ರೀತಿ ಕಷ್ಟವನ್ನು ಅಥವಾ ಅವರ ಶಾಪದಿಂದ ನಾನು ಭೂಮಿಗೆ ಬಂದೆ ಅನ್ನೋದು ಅವರು ಘನವಾದ ಸ್ಥಾನದಿಂದ ಕಡಿಮೆ ಮಾಡೋಣ. ಎಲ್ಲ ದೇವತೆಗಳಲ್ಲಿ ಇಂದ್ರನಿಗೆ ನಾವು ದೊಡ್ಡ ಸ್ಥಾನ. ಯಾಕಂದರೆ ನಮ್ಮ ಇಂದ್ರಿಯಗಳಿಗೆ ಅಭಿಮಾನಿಯಾಗಿ ಮನಸ್ಸಿಗೆ ಸ್ವಾಮಿ ಅನ್ನಿಸ್ಕೊಂಡಂಥ ಇಂದ್ರನಿಗೆ ಎಲ್ಲ ದೇವತೆಗಳ ಲೋಕದ ಒಡೆಯ ಅಂತಹ ಅಮರ ಸುರರ ಒಡೆಯನಾದ ಆ ಇಂದ್ರನಿಗೆ ಕೂಡ ಈ ರೀತಿ ಘನವಾದ ಸ್ಥಾನದಿಂದ ಅಂದರೆ ಇಂದ್ರನ ಸ್ಥಾನದಿಂದ ಕಡೆಯಾದೆ ನಾವು ನೋಡ್ತೇವೆ. ಅವರು ಗುರುದ್ರೋಹ ಮಾಡಿದ ಶಾಪ ಕೂಡ ಉಂಟು. ಭೀಷ್ಮರಿಗೆ ಮಾಡಿದ ಒಂದು ಏನಂತಾರೆ ಶರಶೆಯ ಮೇಲೆ ಮಲಗಿಸಿದ್ದಾಗಲಿ ಅಥವಾ ಅವರಿಗೆ ಮಾಡಿದಂಥ ಅವಕೃಪೆ ಗಳಿಸಿದರು. ಇದು ಎಲ್ಲ ಸಣ್ಣದೇ ಕೂಡಿ ನಮಗೆ ಅದನ್ನು ದೊಡ್ಡದಾಗಿ ಮಾಡಿ ಘನವಾದ ಶಾಪ ಸ್ಥಾನದಿಂದ ಕಡೆಗೆ ಮಾಡಿ ಮನುಜ ಲೋಕದಲ್ಲಿ ಪುಟ್ಟಿಸಿ ಘೋರವಾದ ಬೆನುಗು ಸಂಸಾರವೆಂಬ ಪಾಶ. ಮನುಜ ಲೋಕದಲ್ಲಿ ಅಂದರೆ ಭೂಮಿಗೆ ನನ್ನನ್ನು ಪುಟ್ಟಿಸಿ ಏನು ಮಾಡಿದ್ದೀನಿ ನೀನು ಅಂತಂದರೆ ಘೋರವಾದ ಸಂಸಾರದ ಪಾಶದಲ್ಲಿ ನನ್ನನ್ನು ಈ ತನವನ್ನು ನೀನು ಬಂಧಿಸಿದಿ, ಈ ಸ್ಥೂಲ ದೇಹವನ್ನು ನೀನು ಬಂಧಿಸಿ ಇಟ್ಟು ಸತತ ಕಾಮಕ್ರೋಧಗಳು ಅಂದರೆ ಈ ಅರಿಷಡ್ ವರ್ಗಗಳು ನಮ್ಮ ಮನುಷ್ಯ ಜನ್ಮದಲ್ಲಿ ಬಂದಾಗ ಅವರನ್ನು ಕೂಡ ಬಿಡುವುದಿಲ್ಲ ಅಂತ ನಾವು ನೋಡ್ತೀವಿ. ಅಂದರೆ ದೇವತೆಗಳಿಗೆ ಆಗಲಿ ಮತ್ತು ಯಾರಿಗೇ ಆಗಲಿ ಇದು ಒಂದು ಭೂಮಿ ಅನ್ನೋದು ಅಥವಾ ಭೂಲೋಕ ಅನ್ನೋದು ಒಂದು ಕರ್ಮಕ್ಕೆ ಒಂದು ನೆಲೆ. ಈ ನೆಲೆಗೆ ಅವರೆಲ್ಲ ತಮ್ಮ ಒಂದು ಶಾಪಗಳಾಗಲಿ ಅಥವಾ ವರಗಳಾಗಲಿ ಯಾವುದನ್ನೇ ಇದ್ದರೂ ಕೂಡ ಅದನ್ನು ಅನುಭವಿಸಿ ಕಳ್ಕೊಳ್ಳಿಕ್ಕೆ ಅವರು ಭೂಮಿಗೆ ಇಳಿದು ಬರಲೇಬೇಕು. ಅದು ಭಗವಂತನ ನಿಯಮ. ಆ ನಿಯಮಕ್ಕನುಗುಣವಾಗಿ ಎಲ್ಲ ನಡೀತದೆ ಹೊರತಾಗಿ ಬೇರೆ ಯಾವುದು ನಡೆಯುವುದಿಲ್ಲ. ಅದು ಭಗವಂತನ ಸಂಕಲ್ಪ. ಅದರಂತೆ ನೀನು ನನಗೆ ಸ್ಥೂಲ ದೇಹವನ್ನು ಕೊಟ್ಟು ಮನುಷ್ಯ ಲೋಕದಲ್ಲಿ ತಂದು ಸಂಸಾರದಲ್ಲಿ ಇಟ್ಟು ಕಾಮಕ್ರೋಧಾದಿಗಳ ಒಂದು ಗಹನ ಮಡುವಿನೊಳಗೆ ನೂಕಿದೆ. ನೋಡಿ, ಅರಿಷಡ್ ವರ್ಗಗಳೇನಿದೆ ಅದು ಗಹನ ಮಡುವು ಅಂತ ಹೇಳ್ತಾರೆ. ಅಂದರೆ ಈ ನಾವು ಒಂದು ವಿಷಯವನ್ನು ನಾವಿಲ್ಲಿ ನೋಡೋದಾದರೆ ಈ ನಮ್ಮ 6 ವೈರಿಗಳೇನಿದ್ದಾರೆ ಅವು ನಮ್ಮ ದೇಹದೊಳಗೆ ಇದ್ದು ನಮ್ಮಲ್ಲಿ ಕೆಲಸವನ್ನು ಮಾಡಿ ಕಾಮದಿಂದ ಮತ್ತು ಕ್ರೋಧ ಹುಟ್ಟುತ್ತದೆ, ಕ್ರೋಧದಿಂದ ಮೋಹ ಹುಟ್ಟುತ್ತದೆ. ಹೀಗೆ ಒಂದಕ್ಕೊಂದು ಪೂರಕವಾಗಿ ನಮಗೆ ಕೆಟ್ಟ ಕೆಲಸಗಳನ್ನೇ ಮಾಡಿಸ್ತವೆ ಹೊರತಾಗಿ ಇಲ್ಲಿ ಸತ್ಸಾಧನ ಆಗಲಿಕ್ಕೆ ಸಾಧ್ಯ ಇಲ್ಲ. ಗಹನ ಮಡುವಿನೊಳಗೆ ನೂಕಿದೆ ಅಂದರೆ ಆ ಮಡುವಿನೊಳಗೆ ಬಿದ್ವಿ ಅಂತಂದರೆ ಅದರಿಂದ ಏಳಲಿಕ್ಕೆ ಸಾಧ್ಯ ಇಲ್ಲದಷ್ಟು ನಮ್ಮನ್ನು ಒಳಗಡೆ ನೀನು ನೂಕಿಸಿದ್ವಿ. ಜ್ಞಾನ ಆಚ್ಛಾದನೆ ಮಾಡಿ ಪರಿಪರಿ ದುಃಖದಿಂದ. ನೋಡಿ, ನಮಗೆ ಅಜ್ಞಾನದಿಂದನೇ ಇಂತಹ ಕಾಮಕ್ರೋಧಾದಿಗಳು ವ್ಯಾಪಿಸ್ತವೆ. ಜ್ಞಾನ ಇದ್ದರೆ ನಮಗೆ ಏನಾಗ್ತದೆ ಅಂತಂದರೆ ಅಜ್ಞಾನದಿಂದನೇ ನಾವು ಇಂತಹ ಕೆಲಸಗಳು ಅಜ್ಞಾನದಿಂದ ಪುಟ್ಟಿತ್ತು ಮೋಹಮಾಯೆ ಅಂತ ಹೇಳ್ತಾರೆ. ಅದರಂಗೆ ಜ್ಞಾನ ಆಚ್ಛಾದನ ಅಂದರೆ ನಮಗೆ ಜ್ಞಾನ ತಿರೋಹಿತ ಆಯಿತು ಅಂತಂದರೆ ಏನಾಗ್ತದೆ, ಅಜ್ಞಾನ ವ್ಯಾಪಿಸ್ತದೆ. ಅಜ್ಞಾನ ವ್ಯಾಪಿಸಿ ಸ್ವಾಮಿಯೇ ಇಲ್ಲಕ್ಕೆಲ್ಲ ಕಾರಣಭೂತ ಅನ್ನೋದು ಕೂಡ ನಮಗೆ ವಿಸ್ಮರಣೆಯಾಗಿ ನಾವು ನಾನೇ ಅನ್ನೋದನ್ನು ಒಂದು ಅಹಂಭಾವದಿಂದ
ನಾನು, ನನ್ನದು, ನನ್ನವರು ಅನ್ನುವ ಅಹಂಕಾರ ಮಮಕಾರದಿಂದ ಈ ಕಾಮಕ್ರೋಧ ಲೋಭಾದಿಗಳು ಹುಟ್ಟಲಿಕ್ಕೆ ಕಾರಣ ಆಗ್ತದೆ. ನಾನೇ ಅನ್ನೋದು ಬಂತು ಅಂದರೆ ಅದು ಕ್ರೋಧಕ್ಕೆ ಕಾರಣ ಆಗ್ತದೆ. ಕಾಮ ಅಂತಂದರೆ ನನಗೆ ಇಚ್ಛೆ ಪಟ್ಟದ್ದು ನನಗೆ ಸಿಗಲೇಬೇಕು, ಅದು ಸಿಗದೆ ಹೋದರೆ ಕ್ರೋಧಕ್ಕೆ ಗುರಿ ಆಗ್ತೀವಿ. ಈ ರೀತಿ ಕಾಮಕ್ರೋಧಗಳೆಂಬ ಗಹನ ಮಡು ಅಂತ ಹೇಳ್ತಾರೆ ದಾಸರಾಯರು. ಯಾಕಂದರೆ ಇದರೊಳಗೆ ಬಿದ್ದರೆ ಇದರಿಂದ ಹೊರಗೆ ಬರೋದು ಬಹಳ ಕಷ್ಟ. ಅದನ್ನು ಜ್ಞಾನ ಆಚ್ಛಾದನೆ ಮಾಡಿದೆ. ಈ ರೀತಿ ನಾನು ದುಃಖಕ್ಕೆ ಈಡಾದೆ, ಅನುದಿನ ಬಳಲಿಸಿದೆ ಅನ್ಯಾಯದೆ, ನನಗೆ ನೀನು ಅನ್ಯಾಯವನ್ನು ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಅನ್ಯಾಯ. ಭಗವಂತನ ವ್ಯಾಪಾರ ಅಥವಾ ಭಗವಂತನ ಒಂದು ದರ್ಬಾರದಲ್ಲಿ ನ್ಯಾಯ ಅನ್ಯಾಯಗಳು ಯಾವುದೂ ಇಲ್ಲ. ಅದು ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಇದೆ. ಆದರೂ ಕೂಡ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನನಗೆ ಈ ರೀತಿ ಮನುಷ್ಯ ಜನ್ಮವನ್ನು ಕೊಟ್ಟು ನಾನು ಇಂದ್ರನ ಪದವಿಯಲ್ಲಿರುವಂತಹ ನನ್ನನ್ನು ನೀನು ಮನುಷ್ಯ ಜನ್ಮದಲ್ಲಿ ತಂದು ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅನುದಿನ ಬಳಲಿಸಿದಿ ಅನ್ಯಾಯದಿಂದ. ಅನುದಿನ ಮಹಾವ್ಯಾಪ್ತ ಗುರು ವಿಜಯ ವಿಠ್ಠಲ, ನಿನ್ನ ಅನುಗ್ರಹ ತಪ್ಪುವುದೇ ಆ ಪದವು. ನಿನ್ನ ಅನುಗ್ರಹ ತಪ್ಪಿತು ಅಂದ್ರೆ ಅನುದಿನ ಏನು ಹೇಳ್ತಾರೆ ಇಲ್ಲಿ ಅಂತಂದರೆ, ಜ್ಞಾನ ಆಚ್ಛಾದನೆ ಮಾಡಿ ಅನುದಿನ ಬಳಲಿಸಿದೆ ಅನ್ಯಾಯದೆ. ಅನುದಿನ ಅಂತಂದರೆ ಸತತವಾಗಿ ನನ್ನನ್ನು ಈ ರೀತಿ ಅನ್ಯಾಯದಿಂದ ಬಳಲಿಸಿ, ಅನುದಿನ ಮಹಾವ್ಯಾಪ್ತ. ಅನುದಿನ ಅಂತಂದರೆ ಸರ್ವತ್ರ ಯಾವಾಗಲೂ ವ್ಯಾಪ್ತನಾಗಿದ್ದವನು ಅಂತ. ಅನುದಿನ ಅಂತ ಅರ್ಥ ಏನಂದರೆ ಎಂದೂ ಎಡೆಬಿಡದೆ ಎಲ್ಲ ಕಡೆ. ಮಹಾವ್ಯಾಪ್ತ ಅಂತಂದರೆ ಸಮಗ್ರ ಭೂತಾಕಾಶ, ಬ್ರಹ್ಮಾಂಡದ ಹೊರಗೂ ಬ್ರಹ್ಮಾಂಡದ ಒಳಗೂ ಪ್ರತಿಯೊಂದು ಕಡೆ ಎಲ್ಲೆಲ್ಲಿ ಒಂದೊಂದು ಏನೇನು ವಸ್ತು ಕಾಣಿಸೋದು ಅಲ್ಲೆಲ್ಲೆಲ್ಲ ನೀನು ವ್ಯಾಪ್ತನಾಗಿದ್ದ ನೀನು. ನಿನ್ನ ಅನುಗ್ರಹ ತಪ್ಪುವುದೇ ಆ ಪದವು. ನಿನ್ನ ಅನುಗ್ರಹ ತಪ್ಪಿತು ಅಂತಂದರೆ ನನಗೆ ಅದೇ ನನ್ನ ಒಂದು ಆ ಪದ ಅನ್ನೋ ಅರ್ಥ ಏನಂತಂದರೆ, ಇಲ್ಲಿ ನಾವು ನೋಡೋದಾದರೆ ಅದೇ ನನಗೆ ದುಃಖ. ಅಥವಾ ಆ ಪದ ಅನ್ನೋ ಅರ್ಥ ಏನಂತಂದರೆ ನಿನ್ನ ಪದದ ಒಂದು ಏನಂತಾರೆ ವಿಸ್ಮರಣೆ ನನಗೆ ಉಂಟಾಯಿತು, ಅದೇ ಮಹಾಪಾಪಕ್ಕೆ ಗುರಿಯಾದೆ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪದ ಅಂತಂದರೆ ಧ್ಯಾನಕ್ಕೆ ಬರಲಿಲ್ಲ ನೀನು ನನಗೆ ಅಂತ. ಸ್ವಾಪ ಅಂತಂದರೆ ಧ್ಯಾನ, ಆಪ ಅಂತಂದರೆ ಧ್ಯಾನ ಗೋಚರನಾಗಲಿಲ್ಲ. ಭಗವಂತನ ವಿಸ್ಮರಣೆ ಧ್ಯಾನ ಗೋಚರ ಆಗಲಾರ್ದಿರೋದು ದೇವತೆಗಳಿಗೆ ಬಹಳ ಒಂದು ದುಃಖದಾಯಕವಾದ ವಿಷಯ ಅನ್ನೋದನ್ನು ಇಲ್ಲಿ ನಮಗೆ ದಾಸರಾಯರು ಈ ಒಂದು ತ್ರಿವಿಡಿ ತಾಳದಲ್ಲಿ ತಿಳಿಸ್ಕೊಟ್ರು. ಮುಂದೆ ಅಟ್ಟತಾಳದಲ್ಲಿ ಹೇಳ್ತಾರೆ, ಪ್ರಕಟ ಸಂಪದದಿಂದ ಸಿದ್ಧನಾದವನಾಗಿ ರಿಕತನೆಂದೆನಿಸಿದಿ ಅಧಿಕಾಧಿಕವಾಗಿ ಪ್ರಖ್ಯಾತವಾಗಿ ಮಾನ್ಯನೆನಿಸಿ ಕುಂಭಿಣಿಯಲ್ಲಿ ಕುಹಕ ಜನರ ಮಧ್ಯೆ ನಿಂದೆ ಒಯ್ದಿದೆ ಬಲು ಉಕ್ತಿಯಿಂದಲೇ ದುಷ್ಟ ಮತಗಳ ಛೇದಿಸಿ ಲಕುಮಿಪತಿಯೇ ಪರನೆಂದು ಬೀರಿದ ಜಿಹ್ವೆ ಶಕ್ತಿಯಿಂದಲೇ ಒಮ್ಮೆ ಹರಿಯ ಉಚ್ಚರಿಸಾದಿದು ವಿಕನ ಸಾಂಡದ ಗುರು ವಿಜಯ ವಿಠ್ಠಲಂಗೆ ಭಕುತನೆನಿಸಿ ಈಗ ಬಲು ದೂರ ನಾನಾದೆ. ನೋಡಿ, ನಾನು ಗುರು ವಿಜಯ ವಿಠ್ಠಲನಿಗೆ ಭಕ್ತನೆನಿಸಿದ್ದೆ ಅಂದರೆ ಸಖ್ಯಭಾವದಿಂದ ಭಗವಂತ ಹಾಗೂ ಕೃಷ್ಣ ಹಾಗೂ ಅರ್ಜುನರ ಸಂಬಂಧಗಳನ್ನು ನೋಡ್ತೇವೆ. ಅವನು ಸಖ್ಯಭಾವದಲ್ಲಿ ಬಹಳ ಶ್ರೇಷ್ಠನಾದವನು ಅರ್ಜುನ. ಕುಚೇಲನ, ಯದ್ಯಪಿ ಕುಚೇಲ ಇದ್ದರೂ ಕೂಡ ಅರ್ಜುನನನ್ನು ನರನಾರಾಯಣರು ಅಂತ ಕೂಡ ನಾವು ಹೇಳ್ತೀವಿ. ನರನ ಆವೇಶ ಅರ್ಜುನನಲ್ಲಿ ಇದ್ದುದರಿಂದ ಹೀಗೆ ಬಹಳ ಒಂದು ಪ್ರೀತಿಯ ಪಾತ್ರನಾದವನು ಅರ್ಜುನ. ಈಗ ಇಲ್ಲಿ ಹೇಳ್ತಾರೆ, ಪ್ರಕಟ ಸಂಪದದಿಂದ ಸಿದ್ಧನಾದವನಾಗಿ ರಿಕತನೆಂದೆನಿಸಿದೆ ಅಧಿಕವಾಗಿ. ಪ್ರಕಟನಾಗದೆ ನೀನೇನಂತಂದರೆ ನನಗಿಂತ ನೀನು ಉನ್ನತ ಮಟ್ಟದಲ್ಲಿ ಇದ್ದವನಾಗಿದ್ದೀಯಾ ನೀನು. ರಿಕತನೆಂದೆನಿಸಿದಿ ಅಧಿಕಾಧಿಕವಾಗಿ ಅಂದರೆ ನೀನು ನನಗೆ ಭಾಳ ದೂರದವನೆನಿಸಿದಿ. ಯಾವಾಗಲೂ ನನಗೆ ಪ್ರಕಟನಾಗುವವನು ನೀನು. ಪ್ರೀತಿಯಿಂದ ನನಗೆ ಸಖ, ಅರ್ಜುನ, ಪಾರ್ಥ ಅಂತ ಪ್ರೀತಿಯಿಂದ ಕರೆಯುವವ ನೀನೇನಂತಂದರೆ ಮಧ್ಯಮ ಪಾಂಡವ. ಈ ರೀತಿ ಅನೇಕ ಸಂಬೋಧನೆ ಕೃಷ್ಣ ಅವನಿಗೆ ಮಾಡ್ತಾ ಇರ್ತಾನೆ. ಆದರೆ ಇಲ್ಲಿ ನನಗೆ ನೀನು ಏನು ಮಾಡಿದೆ ಅಂತಂದರೆ ರಿಕತನೆಂದೆನಿಸಿ ಅಂತಂದರೆ ದೂರದವನಾದಿ, ನನ್ನ ಆಪತ್ ಬಾಂಧವನಾಗಿ, ನನ್ನ ಬಾಂಧವನಾಗಿ ಇದ್ದವನು ನೀನು ಇಲ್ಲಿ ನನಗೆ ದೂರನಾದಿ. ನೋಡಿ, ನಾವು ರಕ್ತ ಸಂಬಂಧಿಗಳಾದ ಕೃಷ್ಣ ಅರ್ಜುನರು ಇಲ್ಲಿ ಏನಂತಂದರೆ ದೂರನಾಗಿ ಅಧಿಕಾಧಿಕವಾಗಿ ಪ್ರಖ್ಯಾತವಾಗಿದ್ದ ನನ್ನನ್ನು ಮಾನ್ಯ ನೆನೆಸಿ ಕುಂಭಿಣಿಯಲ್ಲಿ ಅಲ್ಲಿ ಮೆರೆಸಿದಿ. ಆವಾಗ ಏನಂದ್ರೆ ಅರ್ಜುನ ಅಂತಾರೆ ವಿಜಯ ಅಂತ ಒಂದು ಪದವನ್ನು ಕೊಟ್ಟು ನೀನು ನನಗೆ ಕುಂಭಿಣಿಯಲ್ಲಿ ಮೆರೆಸಿ ಕುಹಕ ಜನರ ಮಧ್ಯೆ ನಿಂದೆ ಒಯ್ದಿದೆ ಬಲು ಉಕುತಿಯಿಂದಲೇ ದುಷ್ಟ ಮತಗಳ ಭೇದಿಸಿ. ಈಗ ನನ್ನನ್ನು ಏನು ಮಾಡಿದೆ ನೀನು ಅಂತಂದರೆ ಈ ಕುಹಕ ಜನರ ಮಧ್ಯೆ ಅಂದರೆ ಮಾನವರ ಮಧ್ಯದಲ್ಲಿ ನಿಲ್ಲಿಸಿ ನಿಂದೆ ಮಾಡಿಸಿದಿ. ನಿಂದೆ ಅಂತಂದರೆ ನಾವು ನೋಡಿದ್ವಿ ದಾಸರಾಯರಿಗೆ ಅವಮಾನ ಆಗಿದ್ದು ಕೂಡ ನಾವು ನೋಡ್ತೇವೆ. ಅವರಿಗೆ
ಒಂದು ಲೌಕಿಕದಲ್ಲಿ ಒಂದು ದೃಷ್ಟಾಂತವನ್ನು ನಾವು ಕಂಡ್ವಿ ಅವರ ಜೀವನದಲ್ಲಿ. ಆದ್ದರಿಂದ ಬಹಳ ಮನಸ್ಸಿಗೆ ನೊಂದುಕೊಂಡು ಮಾತಾಡ್ತಾ ಇದ್ದಾರೆ ಇಲ್ಲಿ ದಾಸರಾಯರು. ಮಧ್ಯೆ ನಿಂದೆ ಒಯ್ದಿದೆ ಬಲು ಉಕುತಿಯಿಂದಲೇ ದುಷ್ಟ ಮತಗಳ ಛೇದಿಸಿ. ಆ ದುಷ್ಟ ಮತಗಳು ಅಂತಂದರೆ ಅರ್ಥ ಇಲ್ಲಿ ಎಲ್ಲ ಮತಗಳನ್ನು ಅರ್ಥ ಏನಂತಂದರೆ ಅಭಿಪ್ರಾಯ ಅಂತ ಇಲ್ಲಿ ತೊಗೋಬೇಕೆ ಹೊರತಾಗಿ ನಾವು ಮಧ್ವಮತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತಲ್ಲ. ಇಲ್ಲಿ ಲಕುಮಿಪತಿ ಉಕುತಿಯಿಂದಲೇ ದುಷ್ಟ ಮತಗಳ ಛೇದಿಸಿ ಲಕುಮಿಪತಿಯೇ ಪರನೆಂದು ಬೀರಿದ ಜಿಹ್ವೆ ಶಕುತಿಯಿಂದಲೇ ನೋಡಿ ನೀನೇ ಶ್ರೇಷ್ಠ, ಲಕ್ಷ್ಮೀಪತಿಯೇ ಶ್ರೇಷ್ಠ, ಹರಿಯೇ ಪರನೆಂದು ಹರಿಸರ್ವೋತ್ತಮನೆಂದು ಯಾವಾಗಲೂ ಹೇಳ್ತಾ ಇರುವ ನಾಲಿಗೆ. ಅಂದರೆ ಕೃಷ್ಣನೇ ನೀನೇ ದೊಡ್ಡವನು, ನೀನೇ ಒಂದು, ಯಾಕಂತಂದರೆ ನಾವು ಗೀತೆಯಲ್ಲಿ ನೋಡ್ತೀವಿ ಕೃಷ್ಣ ಸಾಕಷ್ಟು ಅವನಿಗೆ ಬೋಧ ಮಾಡಿರ್ತಾನೆ, ಅದನ್ನೆಲ್ಲ ಅವನಿಗೆ ಅದು ತಲೆಯಲ್ಲಿ ಉಂಟು. ಆದರೂ ಕೂಡ ಅದನ್ನು ಅಂತಹ ಒಂದು ಶಕ್ತಿಯುಳ್ಳ ನಾಲಿಗೆ ಏನಾಗಿದೆ ಇವತ್ತು ಮನುಷ್ಯನಾಗಿ ಬಂದದ್ದಕ್ಕೆ, ಈ ದುಷ್ಟ ಜನರ ಮಧ್ಯೆ ಇದ್ದದಕ್ಕೆ ಶಕುತಿಯಿಂದಲೇ ಒಮ್ಮೆ ಹರಿಯ ಉಚ್ಚಾರಿಸಾದಿದು. ಈ ನಾಲಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಈ ಪ್ರಾರಬ್ಧಕ್ಕೆ ಅನುಗುಣವಾಗಿ ನೀವು ವಿಸ್ಮರಣೆ ಕೊಟ್ಟ ಒಂದು ಕಾರಣದಿಂದಲೇನಂತಂದರೆ ನಿನ್ನ ಒಂದು ನಾಮವನ್ನು ಕೂಡ ಉಚ್ಚಾರ ಮಾಡಲಿಕ್ಕೆ ಆಗದಷ್ಟು ನಾನು ನಿಶ್ಶಕ್ತನಾಗಿದ್ದೇನೆ, ಬಲಹೀನನಾಗಿದ್ದೇನೆ, ಹಾಗೂ ನಿನ್ನ ವಿಸ್ಮರಣೆ ನನಗೆ ಬರ್ತಾ ಇದೆ ಅನ್ನೋದನ್ನು ದಾಸರಾಯರು ಹೇಳ್ತಾ ಇದ್ದಾರೆ. ವಿಕನ ಸಾಂಡದಿಪ್ಪ ಗುರು ಜಟ್ಟಲಂಗೆ ಭಕ್ತ ನೆನೆಸಿ ಈಗ ಬಲು ದೂರ ನಾನಾದೆ. ನೋಡು, ಆವಾಗ ನಿನ್ನ ಹತ್ತಿರ ನಿದ್ದು ನಾನು ಭಕ್ತ ಅಂತ ಅನ್ನಿಸ್ಕೊಂಡು ಅಪರಿಮಿತ ನಿನ್ನನ್ನು ನಾನು ಯಾವ ರೀತಿ ಅಂತಂದರೆ ನಾವು ನೋಡ್ತೇವೆ ಅರ್ಜುನ ಕೃಷ್ಣರನ್ನು ಬಹಳ ಮಮ ಪ್ರಾಣಾಹಿ ಪಾಂಡವ ಅಂತ ಅನ್ನಿಸ್ಕೊಂಡು ಅಂತಹ ಒಂದು ಪ್ರಾಣಕ್ಕೆ ಸಮನಾದ ಕೃಷ್ಣನ ಪ್ರಾಣಕ್ಕೆ ಸಮನಾದ ಈ ಒಂದು ಅರ್ಜುನನಿಗೆ ನೀನು ಈಗ ನನ್ನನ್ನು ಏನು ಮಾಡಿದಿ ಅಂತಂದರೆ ಭಾಳ ದೂರ ಮಾಡಿಬಿಟ್ಟು ನನ್ನನ್ನು ಅಂತಂದರೆ ವೈರಿ ಅಂತ ನೋಡಿದೆ. ಒಂದು ಸುಳಾದಿಯಲ್ಲಿ ಹೇಳ್ತಾರೆ, ಮಿತ್ರನೆಂದು ನಂಬಿದ್ದದಕ್ಕೆ ಶತ್ರುತನವು ತೋರದಿರಯ್ಯ ಅಂತ. ಇವಾಗ ಈ ಶತ್ರುತನ ಅಂದರೆ ಏನರ್ಥ ಅಂದರೆ ನೀನು ನನ್ನಿಂದ ದೂರ ಆದೆ, ಅಥವಾ ನೀನು ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ನನ್ನ ಅನುಭವಿಸಲಿಕ್ಕೆ ಬಿಟ್ಟು ನೀನು ದೂರ ಆದೆಯಲ್ಲ, ಇದು ನನಗೆ ಬಹಳ ತಾಪವನ್ನು ಕೊಡ್ತಾ ಇದೆ ಅಂತ ತಮ್ಮ ಮನಸ್ಸಿನ ತಾಪ, ತ್ರಿವಿಧ ತಾಪಗಳು ದೇವತೆಗಳಿಗೆ ಇಲ್ಲ. ಆದರೂ ಕೂಡ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ, ಇಲ್ಲಿ ದುಷ್ಟ ಜನರ ಮಧ್ಯೆ ನನ್ನನ್ನು ತಂದು ಈ ಭೂಮಿಯಲ್ಲಿ ಏನಂತಂದರೆ ಇಲ್ಲಿ ನೀನು ಮಾಡಿದ ಒಂದು ನನಗೆ ಅಪಕಾರ ಅನ್ನೋದು ಏನು, ಅಥವಾ ನನ್ನ ಒಂದು ಏನು ಅಂತಂದರೆ ಒಂದು ನನ್ನ ನಾಲಿಗೆ ಯಾಕೆ ಅಂತಂದರೆ ಭಗವಂತನ ಪರವಾಗಿ ಎಲ್ಲ ಇಂದ್ರಿಯಗಳಿದ್ದರೆ ಮಾತ್ರ ಆ ಇಂದ್ರಿಯಗಳು ಶ್ರೇಷ್ಠ ಅಂತ ಕರೆಸ್ಕೊಳ್ತೇವೆ. ಹೇಳ್ತಾರೆ ಸದಾ ಕಣ್ಣುಗಳು ನಿನ್ನ ಮೂರ್ತಿಯನ್ನೇ ಅಥವಾ ನಿನ್ನನ್ನೇ ನೋಡ್ತಾ ಇರಲಿ, ಮತ್ತು ನಿನ್ನ ಪ್ರಸಾದವನ್ನೇ ಈ ಜೀವ ಸ್ವೀಕಾರ ಮಾಡ್ತಾ ಇರಲಿ, ನಿನ್ನ ನಾಮಸ್ಮರಣೆಯನ್ನೇ ಮಾಡ್ತಾ ಇರಲಿ, ಲೋಕನಿಂದೆ ಲೋಕವಾರ್ತೆಗಳನ್ನು ಕೇಳದೇ ಇರಲಿ ಅಂತ ಕಿವಿಗಳು, ಮತ್ತು ಪ್ರತಿಯೊಂದು ಕಾಲುಗಳು ನಿನ್ನ ಯಾತ್ರೆ ಮಾಡ್ತಾ ಇರಲಿ, ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ ಅಂತ ಈ ರೀತಿ ಚರ್ಮ ಏನಂತಾರೆ ನಮ್ಮ ಮೂಗು ಸದಾ ನಿನ್ನ ಒಂದು ನಿರ್ಮಾಲ್ಯವನ್ನೇ ಅಘ್ರಾಣಿಸಲಿ. ಈ ಒಂದು ವಿಷಯದ ಇಲ್ಲೆಲ್ಲ ಇಂದ್ರಿಯಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಸಂತೋಷ ಹೊಂದುತ್ತಾರೆ. ಆದರೆ ಇವನ್ನೆಲ್ಲ ಮರ್ತಂತಹ ಇಂದ್ರಿಯಗಳು ಏನಂತಂದರೆ ಬಹಳ ಒಂದು ಹೀನ ಒಂದು ಸ್ಥಿತಿ ತಲುಪ್ತವೆ ಅನ್ನೋದನ್ನು ನಾವು ಭಾಗವತದಲ್ಲಿ ಹೇಳ್ತಾರೆ. ಆ ದೃಷ್ಟಿಯಿಂದ ಈ ಜಿಹ್ವೆ ಏನಿದೆ ಕಪ್ಪೆಯಂತೆ ಒಟಗುಟ್ಟು ಜಿಹ್ವೆ ಆಗ್ತದೆ. ಅದು ಕಪ್ಪೆ ಯಾವ ರೀತಿ ಅದೊಂದು ತನ್ನ ನಾಲಿಗೆಯಿಂದ ಕೇವಲ ಒಟಗುಟ್ತಾ ಇರ್ತದೆಯೋ ಅದರಂತೆ ಆಗ್ತದೆ ಅಂತ ಆ ಜಿಹ್ವೆಯಿಂದ, ಶ್ರೇಷ್ಠವಾದ ಜಿಹ್ವೆಯಿಂದ ಯಾವಾಗ ನಾನು ಹರಿ ಅಂತ ಕೃಷ್ಣ ಅಂತ ನಿನ್ನ ಕರಿತಾ ಇದ್ದೀನೋ, ನನ್ನ ಸಖ ಅಂತ ಕರಿತಾ ಇದ್ದೀನೋ ಅಂತಹ ನಾಲಿಗೆ ಇವಾಗ ಏನಂತಂದರೆ ನಿನ್ನನ್ನು ಮರೆತು ನಿನ್ನ ವಿಸ್ಮರಣೆಗೆ ತೊಡಗಿ ಈಗ ಲೌಕಿಕದಲ್ಲಿ ಬಿದ್ದಿದ್ದೇನೆ, ಇದರಿಂದ ಪಾರು ಮಾಡು ಅನ್ನುವ ಪ್ರಾರ್ಥನೆ ಜೊತೆಗೆ ಏನಂತಂದರೆ ಸದಾ ಹರಿನ ವಿಸ್ಮರಣೆ ಪಾಪ, ಹರಿಸ್ಮರಣೆ ಪುಣ್ಯ ಅನ್ನೋದನ್ನು ಅಟ್ಟತಾಳದಲ್ಲಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಆದಿತಾಳವನ್ನು ಇದರ ಸುಳಾದಿಯ ಒಳ ಮರ್ಮವನ್ನು ಒಂದು ಸ್ವಲ್ಪ ಚಿಂತನೆ ಮಾಡೋಣ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಶೇಷದಾಸ ಗುರು ಅಂತರ್ಗತ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.